ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಿಕಲಚೇತನರಿಗೆ ಕಣ್ಣಾಗುವಂತಹ ಆಸೆ ಅಶ್ವಿನಿಗೆ. ಈ ಮೂಲಕ ಅವರ ಶೈಕ್ಷಣಿಕ ಹಕ್ಕುಗಳನ್ನು ಸಾಮಾನ್ಯ ಶಾಲೆಗಳಲ್ಲಿ ಕೊಡಿಸುವತ್ತ ಅಶ್ವಿನಿ ಗಮನ ಹರಿಸ್ತಾ ಇದ್ದಾರೆ. ಫೈನಲಿ ಏನು ಹೇಳೋದಕ್ಕೆ ಬಯಸ್ತೀರಾ? ಫೈನಲಿ ನನ್ನ ಒಂದು ಮಾತು ಏನು ಅಂತಂದರೆ, ಅದೇ ವಿಕಲಚೇತನ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನಗೆ ಸರ್ಕಾರ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಮಾಡಿಲ್ಲ ಅಂತ ದಯವಿಟ್ಟು ಸರ್ಕಾರನ ಬ್ಲೇಮ್ ಮಾಡೋದನ್ನ ಬಿಟ್ಬಿಡಿ. ಅಥವಾ ಅಯ್ಯೋ ನನ್ನನ್ನು ಯಾರು ನಮ್ಮ ಕಾಲೇಜಲ್ಲಿ ಸರಿಯಾಗೇ ನೋಡ್ಕೊಳ್ಳಲ್ಲ. ಫಸ್ಟು ನಮಗೋಸ್ಕರ ನಾವು ಹೋರಾಡಬೇಕಲ್ವಾ? ನಮಗೆ ಬೇಕಾಗಿರೋದು ಎಲ್ಲ ಪ್ರಾಫಿಟ್ ನಮಗೆ ಬೇಕಾಗಿರೋದು. ಸೊ ಇವಾಗ ಹೆಂಗೆ ನಮ್ಮ ಕಾಲೇಜಲ್ಲಿ ನಾನು ಹೆಂಗೆ ಹೇಳಿದೆ ಎಲ್ಲರಿಗೂ, ನೋಡಿ ನಾನೇನು ಕಡಿಮೆ ಅಲ್ಲ ಅಂತ ನಾನು ಹೆಂಗೆ ರೂಪಿಸ್ಕೊಂಡು, ನೀವು ಅದೇ ಥರ ಮಾಡಿ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಡಬೇಕೇ ಹೊರತು ಬೇರೆ ಯಾರೂ ಹೋರಾಡಲ್ಲ. ನಾವೇನೋ ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ಹೋಗಮ್ಮ ನಿನ್ನ ಹಕ್ಕು ಹೋರಾಡು ಅಂತ ಬೇರೆ ಯಾರೂ ಬರಲ್ಲ. ದಯವಿಟ್ಟು ಸರ್ಕಾರನ ಬ್ಲೇಮ್ ಮಾಡೋದನ್ನ ಬಿಟ್ಬಿಡಿ, ಸೊಸೈಟಿನ ಬ್ಲೇಮ್ ಮಾಡೋದು ಬಿಟ್ಟು ದಯವಿಟ್ಟು ಆಚೆ ಬನ್ನಿ. ನಮಗೂ ಒಂದು ಹೊಸ ಪ್ರಪಂಚ ಕಾದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ಅಶ್ವಿನಿ, ಖಂಡಿತ ಬ್ಯೂಟಿಫುಲ್. ಕೊನೆಯದಾಗಿ ವೇದಾವತಿ ಅವರು ಏನು ಹೇಳ್ತೀರಾ? ಇಷ್ಟೆಲ್ಲ ಸಾಧನೆ ಮಾಡೋದು ನಮಗೂ ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಮಾತಾಡಿದ್ಕು ನಿಮ್ಮ ಚಾನಲ್ವರೆಗೂ ಎಲ್ಲರಿಗೂ ನಮ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಕಾಶ್ ಅವರೇ? ಹೌದು ಮೇಡಮ್, ಅದೇ ಈ ಮಟ್ಟದಲ್ಲಿ ಎಲ್ಲರೂ ಡಿಸಿಬಿಲಿಟಿ ಆಗಿ ಎಲ್ಲರೂ ಇದೇ ಸಾಧನೆ ಮುಂದುವರಲಿ, ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬರಲಿ ಅಂತ ಅವರಲ್ಲಿ ಇಷ್ಟು ನೀವು ಸುವರ್ಣ ಚಾನಲ್ ಅವರಿಗೆಲ್ಲ ಸ್ಫೂರ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇಶಪಾಂಡೆ ಅವರೇ, ಕೊನೆಯದಾಗಿ ಏನು ಹೇಳೋದು? ಓಕೆ, ಕೊನೆಯದಾಗಿ ಒಂದು ಈ ಥರ ಬೇಕಾದಷ್ಟು ಮುತ್ತು ರತ್ನಗಳು ನಮ್ಮ ಕರ್ನಾಟಕ ದೇಶದಲ್ಲಿ ಇವೆ. ಇಂಥ ಮುತ್ತು ರತ್ನಗಳನ್ನು ನಮ್ಮ ಸರ್ಕಾರ, ಸಮಾಜ ಅದನ್ನು ನರ್ಚರ್ ಮಾಡಿ ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಧ್ಯಮದವರು, ಸುವರ್ಣ ಚಾನಲ್ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದೀರಾ. ಅದೇ ರೀತಿ ಎಲ್ಲ ಮಾಧ್ಯಮದವರು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಈ ಥರ ಪ್ರತಿಭೆಗಳನ್ನು ಹೊರಗೆ ತೆಗೆದು ಅವರನ್ನು ವಿಕಲಚೇತನರಾದ್ರೂ ಕೂಡ ಅವರಲ್ಲಿ ಸಾಮರ್ಥ್ಯ ಇದೆ, ಅವರು ಏನು ಬೇಕಿದ್ರೂ ಸಾಧಿಸಬಲ್ಲರು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಥ್ಯಾಂಕ್ ಯು. ಎರಡನೇದ್ದು, ಇನ್ನು ಒಂದು ಮಿನಿಟ್ ಈ ಚಾನಲ್ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಸರ್ಕಾರಕ್ಕೆ, CM ಅವ್ರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವೆಲ್ಲ ಸೇರಿ ಯಂಗ್ ವಾಯ್ಸಸ್ ಮುಖಾಂತರ ಪ್ರಧಾನಿಗಳನ್ನು ಮತ್ತು CM ಅವ್ರನ್ನ ನೋಡಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಅದಕ್ಕೆ ದಯವಿಟ್ಟು ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದವರು ಇದಕ್ಕೊಂದು ಇದನ್ನು ಮಾಡಬೇಕು. ಡಿಸಬಿಲಿಟಿ ಬಿಲ್ ಅಂತಕ್ಕಂಥದ್ದು ಈಗ ಪಾರ್ಲಿಮೆಂಟಲ್ಲಿ ಪೆಂಡಿಂಗ್ ಇದೆ. ಅದನ್ನು ನಾವು ಪಾಸ್ ಮಾಡಲಿಕ್ಕೆ ಯಂಗ್ ವಾಯ್ಸಸ್ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋರಿದ್ದೀವಿ. ಅದರ ಜೊತೆಗೆ ಪುರಸ್ಕಾರ ಸಮಾರಂಭವನ್ನು ನಮ್ಮ ಸಂಸ್ಥೆ ಮುಖಾಂತರ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತು ತಮ್ಮೆಲ್ಲ ಮಾಧ್ಯಮದವರವ್ರನ್ನ ಕರಿತೀವಿ, ದಯವಿಟ್ಟು ಬಂದು ಇದಕ್ಕೆ ಸಹಕಾರ ಕೊಡಬೇಕು. ಕೊನೆಯದಾಗಿ ಸಂಸ್ಥೆ, ಈ EU ಸಂಸ್ಥೆ ಇದಕ್ಕೆ ಹಣಕಾಸಿನ ನೆರವು ಕೊಟ್ಟಿದೆ, ಅವರಿಗೆ ಧನ್ಯವಾದಗಳು. ನ್ಯಾಷನಲ್ ಕೌನ್ಸಿಲ್ ಚೆಶೈರ್ ಹೋಮ್ಸ್ ಇಂಡಿಯಾ ಅವರಿಗೆ ಧನ್ಯವಾದಗಳು. ದೇಶಪಾಂಡೆ ಅವರೇ, ಥ್ಯಾಂಕ್ ಯು. 4 ಜನಕ್ಕೆ ಧನ್ಯವಾದ. ಅಶ್ವಿನಿ, ನೀವೇನೇನೆಲ್ಲ ಅನ್ಕೊಂಡಿದ್ದೀರಾ, ಅಂಗವಿಕಲ ಮಕ್ಕಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಎಲ್ಲದಕ್ಕೂ ಯಶಸ್ಸು ಸಿಗಲಿ ಅಂತ ನಾವು ನಮ್ಮ ಇಡೀ ಸಂಸ್ಥೆ ನಿಮಗೆ ವಿಶಸ್ ಕೊಡ್ತೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಸೊ ವೀಕ್ಷಕರೇ, ಇದು ಅಶ್ವಿನಿ ಅಂಗಡಿಯ ಬೃಹದಾದ ಕನಸು. ನೀವ್ಯಾರೂ ಸಹಾಯ ಮಾಡಬೇಡಿ, ಕರುಣೆ ತೋರ್ಬೇಡಿ, ಆದರೆ ಬೆಂಬಲವಾಗಿ ನಿಂತ್ಕೊಳ್ಳಿ. ನಾವು ಸಮಾಜದಲ್ಲಿ ಒಬ್ಬರು, ಜೊತೆಗೆ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟ ಮಾಡಬೇಕು. ಯಾರೂ ಬಂದು ನಮಗೆ ಹೆಲ್ಪ್ ಮಾಡೋದಿಲ್ಲ. ಸಮಾಜನ ಬ್ಲೇಮ್ ಮಾಡಬೇಡಿ, ಗೌರ್ಮೆಂಟ್ನ ಬ್ಲೇಮ್ ಮಾಡಬೇಡಿ. ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ ಅನ್ನೋದು ಅಶ್ವಿನಿಯ ನುಡಿ. ಇದೇ ವಿಷಯದೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.